ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಈಗಾಗಲೇ ನಮ್ಮ ಮಧ್ಯದಲ್ಲಿ ಜನರ ಆಶೋತ್ತರಗಳಿಗೆ ಯಾವಾಗಲೂ ಸ್ಪಂದಿಸತಕ್ಕಂಥ ನಮ್ಮ ಮಾಯಕೊಂಡ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ KS ಬಸವಂತಪ್ಪನವರು ಈಗಾಗಲೇ ವೇದಿಕೆ ಮುಂಭಾಗದಲ್ಲಿದ್ದಾರೆ. ದಯಮಾಡಿ ಅವರು ವೇದಿಕೆ ಮೇಲೆ ಕರ್ತರಬೇಕಂತ ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಜೆ ಮೈನುದ್ದೀನ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಬಸವಂತಪ್ಪರ ಜೊತೆ ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತೇನೆ. ವೇದಿಕೆಯಿಂದ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಒತ್ತಾಯವಾಗಿತ್ತು. ಜಿಲ್ಲಾಡಳಿತದಿಂದ ನಾವು ಸಾಧ್ಯವಾದಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಚೆನ್ನಾಗಿ ಆಗಿದೆ. ಇದರ ಮುಂದುವರೆದ ಭಾಗವಾಗಿ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ತಾಲೂಕು ಆಡಳಿತ ಕಡೆಯಿಂದ ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಕನ್ನಡ ಸಂಘಟನೆಗಳು ಕೂಡ ರಾಜ್ಯೋತ್ಸವವನ್ನು ಆಯೋಜಿಸ್ತಾ ಇದ್ದಾರೆ. ಇದು ಬಹಳ ಸಂತೋಷವಾದಂಥ ಸಂಗತಿ. ಅದಲ್ಲದೆ ಜಿಲ್ಲಾಡಳಿತದಿಂದನೂ ಕೂಡ ನಾವು ಗಾಜಿನ ಮನೆಯಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀವಿ. ಈಗಲೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ನಾಟ್ಯ ಇದೆ, ಮತ್ತು ಹಿಂದೂಸ್ತಾನಿ ಸಂಗೀತ, ಮತ್ತು ಸರಿಗಮಪ ವಿಜೇತರಾದಂಥ ಒಂದು ಹೆಣ್ಮಗಳು ಕೂಡ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದಲ್ಲಿ ವಿಜೃಂಭಣೆಯಿಂದ ಆಚರಿಸಬೇಕು. ಇದಕ್ಕೊಂದು ಕಾಯಕಲ್ಪ ಕೊಡಬೇಕು ಅನ್ನೋದು ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬ್ರವರ ಆಶಯ. ಹಾಗೆಯೇ ನಮ್ಮ ಸಂಸದರಾದಂಥ ಶ್ರೀ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ರವರ ಆಶಯ ಆಗಿದೆ. ಹಾಗಾಗಿ ಇಲ್ಲಿ ಏನು ಜನ ಸೇರಿದಿರಿ, ಈ ಕಾರ್ಯಕ್ರಮ ಇಡೀ ತಿಂಗಳು ನಡೆಯುತ್ತೆ ಎಲ್ಲಿ ನಮ್ಮ ಗ್ಲಾಸ್ ಹೌಸಲ್ಲಿ. ಹಾಗಾಗಿ ನೀವೆಲ್ಲರೂ ಕೂಡ ಅಲ್ಲಿಗೆ ಬರಬೇಕು. ಸೊ ಕನ್ನಡವನ್ನು ಉಳಿಸೋ ಕೆಲಸ ಮಾಡಬೇಕು. ಕನ್ನಡ ಎಲ್ಲರ ಮನೆ ಮಾತಾಗಬೇಕು. ಮತ್ತು ಕನ್ನಡ ಈಗೇನು ಇಂಗ್ಲೀಷ್ ಮಾಧ್ಯಮಕ್ಕೆ ನೀವೆಲ್ಲ ಮಕ್ಕಳನ್ನು ಸೇರಿಸಿದ್ರಿ, ಕನ್ನಡವನ್ನು ಕೂಡ ನಾವು ಹೇಳ್ಕೊಡ್ಬೇಕು ಮನೆಯಲ್ಲಿ. ಈ ಕೆಲವು ಸಾರಿ ಶಿಕ್ಷಣದಲ್ಲಿ ಕನ್ನಡವನ್ನು CBSE ಮತ್ತು ಇತ್ಯಾದಿ ಪಠ್ಯಕ್ರಮದಲ್ಲಿ ಹೋದಾಗ ಅಲ್ಲಿ ಬೇರೆ ಭಾಷೆನೂ ಕೂಡ ಇರ್ತದೆ, ಕನ್ನಡ ಇರೋದೇ ಇಲ್ಲ ಕೆಲವು ಸಾರಿ. ಹಾಗಾಗಿ ನೀವು ಮನೆಯಲ್ಲಾದರೂ ಕನ್ನಡವನ್ನು ಹೇಳ್ಕೊಡ್ಬೇಕು. ಎಲ್ಲರೂ ಕೂಡ ಕನ್ನಡ ಮಾತಾಡಬೇಕು, ಕನ್ನಡ ಬರಿಬೇಕು, ಕನ್ನಡ ಉಳಿಬೇಕು. ಅದು ರಾಜ್ಯ ಸರ್ಕಾರದ ಆಶಯ ಆಗಿದೆ. ಈಗ ರಾಜ್ಯ ಸರ್ಕಾರದ ಆಡಳಿತ ಭಾಷೆ ಕನ್ನಡವಾಗಿದೆ. ಎಲ್ಲೆಲ್ಲೂ ಕೂಡ ನಾವು ಕನ್ನಡವನ್ನೇ ಬಳಸ್ತಾ ಇದ್ದೀವಿ. ಹಾಗಾಗಿ ಕನ್ನಡ ಉಳಿಬೇಕು, ಬೆಳಿಬೇಕು ಅಂದರೆ ಈ ಥರದ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಸರ್ಕಾರಿ ಕಾರ್ಯಕ್ರಮಗಳು ಆಗಬೇಕು, ಮತ್ತು ಜನರು ಕೂಡ ಕಾರ್ಯಕ್ರಮ ಮಾಡಬೇಕು. ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇವು ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮಗಂತೂ ವೈಯಕ್ತಿಕವಾಗಿ ಭಾಳ ಖುಷಿಯಾಗಿದೆ. ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಕನ್ನಡ ನಾಡು ನುಡಿ ಬಗ್ಗೆ ತಿಳಿಸೋಂಥ ಕಾರ್ಯಕ್ರಮಗಳನ್ನು ಇವತ್ತಿನ ಮಕ್ಕಳು ಮರ್ತೋಗಿರ್ತಾರೆ. ಅಂಥವರಿಗೆ ಕೂಡ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಹಲವು ರಾಜ್ಯ ಸಮಿತಿಯ ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ನಗರ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಒಂದು ಕನ್ನಡ ನಾಡು ನುಡಿಯ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡೋದು ನಿಜ ಅಭಿನಂದನಾರ್ಹ. ಮುಂದಿನ ದಿನಗಳು ಇನ್ನೂ ಮಾಡಲಿ, ಅವ್ರಿಗೆ ಇನ್ನೂ ರಾಜ್ಯ ಪ್ರಶಸ್ತಿ ಅದು ಸಿಗಲಿ ಅಂತ ಕೂಡ ಹಾರೈಸ್ತೀನಿ. ಯಾಕೆಂದ್ರೆ ಎಲ್ಲೇ ನೋಡಿದ್ರೆ ಈಗ ಯಲ್ಲಪ್ಪನವ್ರು ಬಂದ್ರು ಅಂದ್ರೆ ಕನ್ನಡ ಬಂತು ಅಂತ ಲೆಕ್ಕ. ಅದು ಎಲ್ಲಾರ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಯಲ್ಲಪ್ಪವ್ರು ಬಂದ್ರು ಅಂದ್ರೆ ಅವ್ರು ಕನ್ನಡ ನಾಡು ಬಿಟ್ರೆ ಬೇರೆ ಯಾವ ವಿಷಯದಲ್ಲೂ ಇಂಟ್ರೆಸ್ಟ್ ಇಲ್ಲ ನಮ್ಮ ಯಾಕೆಂದ್ರೆ ಮರಾಠರು ಅಂದ್ರೆ ಅವ್ರ ವಿರೋಧ ಅಂತ ತಿಳ್ಕೊಂತಾರೆ ಕೆಲವರು. ನಾನು ಒಂದ್ಸತಿ ಕೇಳಿದ್ರೆ ನಿಮ್ ಯಾವ್ದು ಜಾತಿಯಿಂದ ಮರಾಠರು ಅಂದ್ರು, ಬೆಳಗಾಂಗೆ ಹೋಗಿ ಅವ್ರು ಮರಾಠರ ವಿರುದ್ಧ ಹೋರಾಟ ಮಾಡಿದ್ರು. ಅವ್ರು ಅವತ್ತು ಬಾವುಟ ಹಾರಿಸಿದ್ರು. ಇವತ್ತು ಕನ್ನಡ ನಾಡು ಬಗ್ಗೆ ಯಾರ ತರ ಹೋರಾಟ ಮಾಡ್ತೀವಿ ಬೆಳಗಾವಿನ ಭಾಗದಲ್ಲಿ ಆ ಕಡೆ ಮಾಡ್ತೀವಿ.
ಅವರ ಸಮಾಜದವ್ರು ಅಂತ ಕೇಳಿ ನಾನು ಕೂಡ ಅವತ್ತು ಅವಾರ್ದೆ. ಇವತ್ತು ಕರ್ನಾಟಕದವರಾಗಿ ಮರಾಠರಾಗ್ಲಿ ಯಾರಾಗಲಿ ಕನ್ನಡಕ್ಕೆ ಅಭಿಮಾನ ತೋರಿಸ್ತಿರೋದು ನಿಜವಾಗ್ಲೂ ಅಭಿನಂದನಾರ್ಹ. ಅಂತಾರೆ ನಮ್ಮ ಜೊತೆಗಿರೋದ್ರ ಕೂಡ ನಮಗೆ ಒಳ್ಳೆಯ ಬೆಳವಣಿಗೆ. ದಾವಣಗೆರೆಯಲ್ಲಿ ಕೂಡ ನಾವೆಲ್ಲ ಅಭಿಮಾನಿಗಳು ಮಕ್ಕಳನ್ನು ಕರ್ಕೊಂಬರ್ಬೇಕು, ಮಕ್ಕಳಿಗೆ ವಿಷಯ ತಿಳಿಯೋಂಥ ಕಾರ್ಯಕ್ರಮಗಳಾಗಬೇಕು. ನಾನು ಅವತ್ತು ರೇಣುಕಾ ಮಂದಿರದಲ್ಲಿ ಒಂದು ಸ್ವಾಮಿಗಳ ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲೂ ಕೂಡ ಹೇಳಿದೆ ಇವತ್ತು ಮಕ್ಕಳಿಗೆ ಸಾಫ್ಟ್ವೇರ್ ಕಲಿತು ಮಕ್ಕಳಿಗೆ ಅವರ ಫ್ಯಾಮಿಲಿ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ರಾಜ್ಯದ, ನಮ್ಮ ದೇಶದ, ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ, ಮುಸ್ಲಿಂ ಸಂಸ್ಕೃತಿ ಮಕ್ಕಳಿಗೆ ಗೊತ್ತೇ ಇಲ್ಲ. ಆ ಮಕ್ಕಳಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಕರ್ಕೊಂಬಂದು ಕನ್ನಡ ನಾಡು ನುಡಿ ಬಗ್ಗೆ, ಅವರ ಸಮಾಜದ ಬಗ್ಗೆ, ಅವರ ಹಿಂದುತ್ವ ಬಗ್ಗೆ, ಅವರ ಮುಸ್ಲಿಂ ಆಗಲಿ ಯಾವುದೇ ಧರ್ಮ ಆಗಲಿ ತಿಳಿಸೋಂಥ ಕಾರ್ಯಕ್ರಮಗಳನ್ನು ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ಬರೀ ವಯಸ್ಸಾದವರು ಬರ್ತಾರೆ, ಯಾವುದೇ ಕಾರ್ಯಕ್ರಮ ನೋಡಿ 60-70 ವರ್ಷದವ್ರು 50 ವರ್ಷದವ್ರು ಬರ್ತಾರೆ, ಮಕ್ಕಳನ್ನ ಕರ್ಕೊಂಬರಲ್ಲ. ಈಗಿನ ಮಕ್ಕಳು ಹೆಂಗಾಗಿದ್ದಾರೆ ಅಂದ್ರೆ ಮನೆಗೆ ಯಾರು ಗೆಸ್ಟ್ ಬಂದ್ರೆ ಹೊರಗೆ ಬರಲ್ಲ, ಅವ್ರು ಮೊಬೈಲ್ ಹಿಡ್ಕೊಂಡು ಒಳಗಡೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ಕೊಂತಾರೆ ಬರ್ತಾರೆ. ರಿಲೇಷನ್ಸ್ ಬಂದ್ರು ಹೊರ ಬರಲ್ಲ ಮಕ್ಕಳಿಗೆ. ಇವತ್ತು ಮಕ್ಕಳುಗಳು ಮುಂದಿನ ದಿನಗಳಲ್ಲಿ ಯಾರು ಸ್ವಾಮಿಗಳನ್ನು ಮಾತಾಡಿಸ್ತಾ ಇರಲ್ಲ, ನನಗೆ ಅನುಮಾನ ಆಗೈತೆ. ಮುಂದಿನ ದಿನಗಳಲ್ಲಿ ಮಕ್ಕಳುಗಳು ಸ್ವಾಮಿಯರುಗಳನ್ನು ಮಾತಾಡಿಸ್ತಾ ಇರಲಿಲ್ಲ ಅಂತ. ಅವ್ರ ಅತಿ ಎಜುಕೇಶನ್ ಜಾಸ್ತಿ ಆಗಿ ಅವ್ರಿಗೆ ಇವೆಲ್ಲ ಭಾವನೆಗಳು, ಒಂದು ಮನೆತನ ಅವೆಲ್ಲ ಮರ್ತೋಗಿದೆ. ಅವ್ರಿಗೆ ಮಕ್ಕಳಿಗೆ ಇಂಥ ಕಾರ್ಯಕ್ರಮಗಳಿಗೆ ಕರ್ಕೊಂಬರ್ಬೇಕು ಅಂತೇಳಿ ಕರೆದ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ಒಂದು ಮಾತು ಮುಗಿಸ್ತೀನಿ. ತಪ್ಪಿದ್ರೆ ಕ್ಷಮಿಸ್ಬೇಕು ಅಂತ ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀನಿ.